ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತು ಗೃಹಲಕ್ಷ್ಮಿ ಅಪ್ಡೇಟ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸರ್ಕಾರ ಮತ್ತೆ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಮತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತೊಂದು ಹೊಸ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಬನ್ನಿ ಇವತ್ತು ಗುಡ್ ನ್ಯೂಸ್ ಏನು ಅಂತ ನೋಡೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರ್ಯಾರಿಗೆ 18ನೇ ಕಂತು ಬಂದಿದೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಆಲ್ರೆಡಿ ಆದಷ್ಟು ಜನಕ್ಕೆ ಗೃಹಲಕ್ಷ್ಮಿ 18ನೇ ಕಂತು ಕೂಡ ಎಲ್ಲರಿಗೂ ಬಂದು ಜಮಾ ಆಗ್ತಾ ಇದೆ. ಇವತ್ತು ಕೂಡ ಒಂದಷ್ಟು ಜನಕ್ಕೆ ಜಮಾ ಆಗ್ತಾ ಇದೆ. ಅಕಸ್ಮಾತ್ ನಿಮ್ಗೆ ಇನ್ನೂ 18ನೇ ಕಂತು ಬಂದಿಲ್ಲ ಅಂದರೆ ದಯವಿಟ್ಟು ಯೋಚನೆ ಮಾಡಲಿಕ್ಕಂತೂ ಹೋಗ್ಬಿಡಿ. ಈ ತಿಂಗಳು ಅಂದರೆ ಏಪ್ರಿಲ್ 10ನೇ ತಾರೀಕೊಳಗೆ ಉಳಿದಿರುವಂಥ ಎಲ್ಲ ಪೆಂಡಿಂಗ್ ಹಣವನ್ನು ನಾವು ಜಮಾ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಹಾಗೆ 18ನೇ ಕಂತು ಅಂದರೆ ಜನವರಿ ತಿಂಗಳಿದ್ದು, 19ನೇ ಕಂತು ಬಂದು ಫೆಬ್ರವರಿ ತಿಂಗಳಿಂದ ಹಣ. ಅದನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏಪ್ರಿಲ್ನಲ್ಲಿ ಎಲ್ಲ ಪೆಂಡಿಂಗ್ ಹಣವನ್ನು ಜಮಾ ಮಾಡ್ತೀವಿ ಅಂತ ಕೂಡ ತಿಳಿಸಿದ್ದಾರೆ. ಅಂದರೆ ಫೆಬ್ರವರಿ ತಿಂಗಳಿನ ಹಣ ಇನ್ನೂ ಬಂದಿಲ್ಲ ಅಂದರೆ ನೀವು ಅಂದರೆ 19ನೇ ಕಂತಿನ ಹಣ ಬಂದಿಲ್ಲ ಅಂದರೆ ಯೋಚನೆ ಮಾಡಿಬಿಡ್ವಿ, ಆದಷ್ಟು ಬೇಗ ಬರುತ್ತೆ. ಫೆಬ್ರವರಿಗೆ ಮುಗಿದು ಏಪ್ರಿಲ್ ತಿಂಗಳು, ಮಾರ್ಚು ಕೂಡ ಮುಗಿದು ಏಪ್ರಿಲ್ ಕೂಡ ಬಂದಿದೆ. ಅದರಿಂದ 19ನೇ ಕಂತನ್ನ ಆದಷ್ಟು ಬೇಗ ಜಮಾ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಹಾಗೆ ಅವರು ಇನ್ನೂ ಒಂದು ವಿಷಯ ಕೂಡ ಹೇಳಿದ್ದಾರೆ. 2500 ಕೋಟಿ ಹಣಕಾಸಿನ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿದೆ. ಅಲ್ಲಿಂದ ನಾವು ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳ ಅಕೌಂಟಿಗೆ ಜಮಾ ಮಾಡ್ತೀವಿ ಅಂತ ಮಾಧ್ಯಮದವರ ಮುಂದೆ ತಿಳಿಸಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಹಾಗೆ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಡೆಯಿಂದ ಟಿಬಿಟಿ ಮಾಡಿ ಎಲ್ಲ ಕಡೆಯಿಂದ ಎಲ್ಲರ ಖಾತೆಗೆ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಹಣವು ಯಾವಾಗ ಜಮಾ ಆಗುತ್ತೆ ಅಂದರೆ ಗೃಹಲಕ್ಷ್ಮಿಯ ಹಣ 19ನೇ ಕಂತಿನ ಹಣ ಬಂದು ಯಾವಾಗ ಜಮಾ ಆಗುತ್ತೆ ಅಂದರೆ ಏಪ್ರಿಲ್ನ 2ನೇ ವಾರದ ಒಳಗೆ ಎಲ್ಲರ ಖಾತೆಗೂ ಕೂಡ ಜಮಾ ಆಗುತ್ತೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಮಾಧ್ಯಮದವರ ಮುಂದೆ. ಸ್ನೇಹಿತರೆ, ಆದಷ್ಟು ಬೇಗ ನಿಮಗೆ 18ನೇ ಕಂತು ಮತ್ತು 19ನೇ ಕಂತು ಎಲ್ಲವೂ ಕೂಡ ಈ ಏಪ್ರಿಲ್ ತಿಂಗಳು ಮುಗಿಯೋದ್ರ ಒಳಗೆ ಬರುತ್ತೆ ಅಂತ ಅವರು ಎಲ್ಲರಿಗೂ ಕೂಡ ಭರವಸೆಯನ್ನು ನೀಡಿದ್ದಾರೆ. ಸೊ ಈಗ ಯಾರಿಗೆಲ್ಲ ಬಂದಿದೆ ಈ ಗೃಹಲಕ್ಷ್ಮಿ ಹಣ ಪ್ಲೀಸ್ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.